buddy? Nothing. ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಿರೋದು ಏನೂ ಇಲ್ಲ. ಎಸ್, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ. ಇವತ್ತು ನಾನು ಏನೂ ಇಲ್ಲ ಪ್ರಾಡಕ್ಟ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಕನ್ಫ್ಯೂಸ್ ಆದ್ರಾ? ಇವತ್ತು ನಥಿಂಗ್ ಅವರ ಪ್ರಾಡಕ್ಟ್ ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನಥಿಂಗ್ ಬ್ರ್ಯಾಂಡ್ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಈಗರ ವೇಟ್ ಮಾಡ್ತಾ ಇದ್ದಾರೆ. ಇವ್ರ ಬ್ರ್ಯಾಂಡ್ ಅಂತೂ ಸಖತ್ತು ಕ್ರೇಜ್ ಇದೆ. ನೆಕ್ಸ್ಟ್ ಮಂತ್ ನಮಗೆ ಮೊಬೈಲ್ ಲಾಂಚ್ ಕೂಡ ಇದೆ. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಆ ಮೊಬೈಲ್ ಲಾಂಚ್ಗೆ. ಸೊ ನಥಿಂಗ್ ಅವರ ಫಸ್ಟ್ ಮೊಬೈಲ್ ನ ಪರ್ಚೇಸ್ ಮಾಡಬೇಕು ಅಂತ. ಅಂಡ್ ನಮಗೆ ನಥಿಂಗ್ ಅವರ ಫಸ್ಟ್ ಪ್ರಾಡಕ್ಟ್ ಬಂದು ಈ ಇಯರ್ ಒನ್. ಇದು ನಮಗೆ 5000 ರುಪೀಸ್ಗೆ ಸಿಗ್ತಾ ಇದೆ. ಆಲ್ಮೋಸ್ಟ್ 20,000 ರುಪೀಸ್ ವರ್ತ್ ಇರುವ ಇಯರ್ಬಡ್ಸ್ ನ ಫೀಚರ್ಸ್ ನಮಗೆ ಜಸ್ಟ್ 5000 ರುಪೀಸ್ಗೆ ಅವ್ರು ಕೊಡ್ತಿದ್ದಾರೆ. ಸೊ ಈ ನಥಿಂಗ್ ಅವರ ಇಯರ್ ಒನ್ ಏನೆಲ್ಲ ಫೀಚರ್ಸ್ ಇದೆ, ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಇದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೇಂತೂ ವೇಟ್ ಮಾಡೋದು. ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಈ ನಥಿಂಗ್ ಬ್ರ್ಯಾಂಡ್ ನಮ್ಗೆ ಹೊಸದಾಗಿರ್ಬೋದು, ಬಟ್ ಫೌಂಡರ್ ಕಾಲ್ ಪೈ ಹಿ ವಾಸ್ ಒನ್ ಆಫ್ ದ ಮೇನ್ ಪಿಲ್ಲರ್ ಆಫ್ ಒನ್ ಪ್ಲಸ್ ಅಂತಾನೆ ಹೇಳ್ಬೋದು. ಒನ್ ಪ್ಲಸ್ ಸಕ್ಸಸ್ ಆಗೋದಕ್ಕೆ ಕಾರಣನೇ ಅವರು. ಈಗ ಒನ್ ಪ್ಲಸ್ ನ ಬಿಟ್ಟು ತುಂಬಾನೇ ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡಿ ಅವರು ಈಗ ಈ ನಥಿಂಗ್ ಬ್ರ್ಯಾಂಡ್ ನ ತಗೊಬಂದಿದ್ದಾರೆ. ಈ ಬ್ರ್ಯಾಂಡ್ಗಂತೂ ಸಿಕ್ಕಾಪಟ್ಟೆ ಕ್ರೇಜ್ ಇದೆ, ಹೈಪ್ ಇದೆ. ಆ ಕ್ರೇಜ್ ನೋಡ್ತಿದ್ದೆ ಸೀರಿಯಸ್ಲಿ ನನಗಂತೂ ಹುಚ್ಚಿಡಿತಾ ಇದೆ. ಸೊ ನಥಿಂಗ್ ಅವರ ಫಸ್ಟ್ ಪ್ರಾಡಕ್ಟ್ ನಮಗೆ ಈ ಇಯರ್ ಒನ್. ಸೊ ಅದೇ ಹೈಪ್ ನ ಮೇಂಟೈನ್ ಮಾಡುತ್ತಾ ಇಲ್ಲ ನಥಿಂಗ ನೋಡೋಣ. ಅಂಡ್ ಇದು ಪ್ರೈಸ್ ಡೀಟೇಲ್ಸ್ ಬಂದ್ರೆ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಈಗ ಪ್ರೈಸ್ ಬಂದು 5999 ಇದೆ. ಬಟ್ ನನಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಕ್ಕಿದ ಪ್ರೈಸ್ ಬಂದು 4999. ಸೊ ಬನ್ನಿ ಈಗ ಇದನ್ನ ಅನ್ಬಾಕ್ಸ್ ಮಾಡಿ ಫೀಚರ್ಸ್ ಹೇಗಿದೆ ಅಂತ ನೋಡೋಣ. ರಿಯಲಿ ಎಕ್ಸೈಟ್. ಬಾಕ್ಸ್ ನೋಡೋಕೆ ಈ ತರದೇ ಕಂಪ್ಲೀಟ್ಲಿ ಬ್ಲಾಕ್ ಕಲರ್ ಫಿನಿಶ್ ನ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಬಹುದು ಪ್ರಾಡಕ್ಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಅವರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇದನ್ನ ಹೇಗೆ ಓಪನ್ ಮಾಡೋದು ಅಂದ್ರೆ ಇಲ್ಲಿ ಜಸ್ಟ್ ನಮ್ಗೆ ಕೊಟ್ಟಿದ್ದಾರೆ ಓಪನ್ ಅಂತ. ಜಸ್ಟ್ ಇದನ್ನ ನಾವು ಪುಲ್ ಮಾಡಿದ್ರೆ ಸಾಕು, ಕವರ್ ಅನ್ರ್ಯಾಪ್ ಆಗುತ್ತೆ ನೋಡಿ. ಆ್ಯಂಡ್ ನಮ್ಗೆ ಇಲ್ಲೊಂದು ರೆಡ್ ಡಾಟ್ ಕೊಟ್ಟಿದ್ದಾರೆ. ಜಸ್ಟ್ ಇದನ್ನ ನಾವು ಪುಲ್ ಮಾಡಿದ್ರೆ ಬಾಕ್ಸ್ ಓಪನ್ ಆಗುತ್ತಂತೆ. ಸೊ ಜಸ್ಟ್ ಅದನ್ನು ಪುಲ್ ಮಾಡಿದ್ರೆ ಕಂಪ್ಲೀಟ್ಲಿ ಬಾಕ್ಸ್ ಸುತ್ತ ಈ ಥರ ಬರುತ್ತೆ. ಸೊ ಬಾಕ್ಸ್ ಈಸಿಯಾಗಿ ನಾವು ಓಪನ್ ಮಾಡ್ಬೋದು. ಎಸ್, ಸಖತ್ತು ಡಿಫ್ರೆಂಟ್ ಆಗಿದೆ ಇವ್ರ ಪ್ಯಾಕೇಜಿಂಗ್. ಎಸ್, ತುಂಬ ಬೇಗನೆ ಓಪನ್ ಆಯಿತು. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಮಗೆ ಇಯರ್ಬಡ್ಸ್ ನೋಡೋದಕ್ಕೆ ಈ ಥರ ಇದೆ. ಸೊ ಕಂಪ್ಲೀಟ್ಲಿ ಒಳಗಡೆ ಏನಿದೆ ಅದನ್ನ ನಾವು ನೋಡ್ಬೋದು. ಸೊ ಇದ್ರಿಗೆ ಆಮೇಲೆ ಬರೋಣ, ಇನ್ನೂ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಇದ್ರೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಪ್ಯಾಕೇಜಿಂಗ್ ಅಂತೂ ಸಖತ್ತು ಕ್ಯೂಟಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಟೈಪ್ ಸಿ ಕೇಬಲ್ನ ಕೊಟ್ಟಿದ್ದಾರೆ ನಮಗೆ ಇಲ್ಲಿ. ಸೊ ಕೇಬಲ್ನ ಕೂಡ ಆ್ಯಕ್ಚುಲಿ ನಾವು ಒಳಗಡೆ ನೋಡ್ಬೋದು. ಸಖತ್ತು ಟ್ರಾನ್ಸ್ಪರೆಂಟ್ ಆಗಿದೆ. ವೈರ್ ಕೂಡ ಅಷ್ಟೇ, ನಮಗೆ ಆಚೆ ಕಡೆ ವೈರಿಂಗ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಒಳಗಡೆ ಏನಿದೆ ಅಂತ ನಾವು ನೋಡ್ಬೋದು. ಇನ್ನೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ವಾವ್, ಇದು ಬಂದು ಡಾಕ್ಯುಮೆಂಟೇಶನ್. ಸೊ ನೋಡ್ಬೋದು ಸಖತ್ತು ಡಿಫ್ರೆಂಟ್ ಆಗಿದೆ. ಇದು ಕೂಡ ಅಷ್ಟೇ ನಮಗೆ ಕಂಪ್ಲೀಟ್ಲಿ ಬ್ಲ್ಯಾಕ್ ಫಿನಿಶಲ್ಲಿದೆ. ಆ್ಯಂಡ್ ಲೈಟ್ ಗ್ರೇ ಅಲ್ಲಿ ರೈಟ್ ಅಪ್ ಕೊಟ್ಟಿದ್ದಾರೆ. ಸಖತ್ತು ಡಿಫ್ರೆಂಟ್ ಆಗಿದೆ ನಮಗೆ ಈ ಡಾಕ್ಯುಮೆಂಟೇಶನ್ ಕೂಡ ನೋಡೋದಕ್ಕೆ. ಆ್ಯಂಡ್ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಕೊಟ್ಟಿದ್ದಾರೆ. ಇನ್ನೊಂದು ಸ್ಮಾಲ್ ಪ್ಯಾಕೇಜ್ ಇದೆ ಇಲ್ಲಿ. ಹಿಯರ್ ಟಿಪ್ಸ್ ಇದೆ ಇಲ್ಲಿ ನಾವು ನೋಡ್ಬೋದು. ಹಿಯರ್ ಟಿಪ್ಸ್ ಸ್ಮಾಲ್ ಅಂಡ್ ಲಾರ್ಜ್ ಕೊಟ್ಟಿದ್ದಾರೆ. ಈಗ ನಮ್ಮ ಮೇನ್ ಪ್ರಾಡಕ್ಟ್ ಇಯರ್ ಫೋನ್ಸ್ ಬಂದ್ರೆ, ವಾಹ್, ನೋಡಿದ ತಕ್ಷಣ ಸೂಪರ್ ಆಗಿದೆ. ಫಸ್ಟ್ ಇಂಪ್ರೆಷನ್ ಅಂತೂ ಹೈಲೈಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಇಯರ್ಫೋನ್ಸ್. ಸೊ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವು ಕೇಸ್ ಓಪನ್ ಮಾಡ್ದೇನೆ ಒಳಗಡೆ ಇಯರ್ಬಡ್ಸ್ ಇರೋದನ್ನ ಈಸಿಯಾಗಿ ನೋಡ್ಬೋದು. ಯೂಶಲಿ ನಮಗೆ ಬೇರೆ ಬ್ರ್ಯಾಂಡ್ಸ್ನ ಇಯರ್ ಕೇಸ್ನ ನೋಡಿದ್ರೆ ಆಚೆ ಒಳಗಡೆ ನಮ್ಗೆ ಇಯರ್ಬಡ್ಸ್ ಇರೋದೇ ಗೊತ್ತಾಗಲ್ಲ. ಬಟ್ ಇದ್ರಲ್ಲಿ ಹಾಗಲ್ಲ. ಕೇಸ್ ಜಸ್ಟ್ ನೋಡಿದ ತಕ್ಷಣ ನಮಗೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಒಳಗಡೆ ಏನಿದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೋಡೋದಕ್ಕಂತೂ ಸಖತ್ತು ಕ್ಯೂಟ್ ಆಗಿದೆ. ಆ್ಯಂಡ್ ನಮಗೆ ಒಂದು ಸ್ಮಾಲ್ ಕರ್ವ್ ಕೂಡ ಕೊಟ್ಟಿದ್ದಾರೆ, ಜಸ್ಟ್ ಹೋಲ್ಡ್ ಮಾಡೋದಕ್ಕೆ. ಈ ಥರ ಜಸ್ಟ್ ಹೋಲ್ಡ್ ಮಾಡ್ಬೋದು. ಸಖತ್ತು ಕಂಫರ್ಟಬಲ್ ಇರುತ್ತೆ ಹೋಲ್ಡಿಂಗ್ ಎಲ್ಲ. ನಂಗೆ ಒಂದು ಸ್ವಲ್ಪ ಕೇಸ್ ದೊಡ್ಡದಾಯ್ತಾ ಅಂತ ಅನಿಸ್ತು. ಸ್ವಲ್ಪ ನಮಗೆ ಕಾಂಪ್ಯಾಕ್ಟ್ ಆಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಿಕಾಸ್ ಪಾಕೆಟ್ ಅಲ್ಲಿ ಇದು ನಾವು ಹಾಕೊಂಡು ಹೋಗ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಸ್ವಲ್ಪ ಯೂಸ್ ಆಗಿ ಕಾಣಿಸುತ್ತೆ ಅಷ್ಟೇ. ಸೊ ಬನ್ನಿ ಈಗ ಇದನ್ನ ಓಪನ್ ಮಾಡಿ ನೋಡೋಣ. ವಾವ್, ಈ ಹೇರ್ ಬಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ. ಇವನ್ ಒಳಗಡೆ ಕೂಡ ನಮಗೆ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಎಲ್ಲ ನೋಡ್ಬೋದು, ಒಳಗಡೆ ಎಲ್ಲ ಏನಿದೆ ಅದನ್ನು ನಾವು ನೋಡ್ಬೋದು. ಸಕ್ಕತ್ತಾಗಿದೆ.
ಈ ನಥಿಂಗ್ ಎ1 ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನೋಡೋದಕ್ಕಂತೂ ಸೂಪರ್ ಆಗಿದೆ, ಡಿಸೈನ್ ಅಂತೂ ಸಖತ್ತು ಇನೋವೇಟಿವ್ ಆಗಿದೆ. ಅಂಡ್ ಈ ಕೇಸ್ ಬಂದು ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಪ್ರೀಮಿಯಂ ಪ್ಲಾಸ್ಟಿಕ್ ಅಂತಾನೆ ಹೇಳ್ಬೋದು. ಅಂಡ್ ನಾವಿಲ್ಲಿ ಕರ್ವ್ ಕೂಡ ನೋಡಬಹುದು, ಡಿಂಪಲ್ ಟೈಪ್ ಇದೆ ಇದು, ಜಸ್ಟ್ ಈ ತರ ಹೋಲ್ಡ್ ಮಾಡೋದಕ್ಕೆ. ಅಂಡ್ ಇದು ನಾವು ಕ್ಯಾರಿ ಮಾಡೋದು ಕೂಡ ಸಖತ್ತು ಚೆನ್ನಾಗಿದೆ, ಬಟ್ ಸ್ವಲ್ಪ ದೊಡ್ಡದಂತ ಅನಿಸ್ತು ನನಗೆ ಈ ಕೇಸ್. ಅಂಡ್ ನಮಗೆ ಇದು ಓಪನ್ ಮಾಡೋದಕ್ಕೆ ಯಾವ ಸೈಡಲ್ಲಿ ಓಪನ್ ಮಾಡೋದು ಆ ಕನ್ಫ್ಯೂಸ್ ಇರಬಾರ್ದು ಅಂತ ಡೀಟೇಲಿಂಗ್ ಎಲ್ಲ ಸಖತ್ತು ಚೆನ್ನಾಗಿ ಕೊಟ್ಟಿದ್ದಾರೆ. ನಾವಿಲ್ಲೊಂದು ಮೆಟಲ್ ಫಿನಿಶ್ ಒಂದು ನೋಡ್ಬೋದು. ಸೊ ಆ ಸೈಡಿಂದ ನಾವು ಈ ಕೇಸ್ನ ಓಪನ್ ಮಾಡಬೇಕು ಅಂತ ಅರ್ಥ. ಸೊ ಆ್ಯಂಡ್ ಹಿಂಜಸ್ ಕೂಡ ಅಷ್ಟೇ ಸಖತ್ತು ಸ್ಟ್ರಾಂಗ್ ಆಗಿದೆ, ನೀವೇ ನೋಡ್ಬೋದು ಸ್ಕ್ರೀನಲ್ಲಿ. ಹಿಂಜಸ್ ಎಲ್ಲ ಸಖತ್ತು ಸ್ಟ್ರಾಂಗ್ ಆಗಿದೆ. ನಮಗೆ ಮ್ಯಾಗ್ನೆಟ್ ಎಫೆಕ್ಟ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಸೌಂಡ್ ಬರುತ್ತೆ. ಆ್ಯಂಡ್ ಇಯರ್ ಕೇಸ್ನ ಫಿಸಿಕಲ್ ಬಟನ್ಸ್ಗೆ ಬಂದರೆ ನಮಗೆ ಪೇರಿಂಗ್ ಬಟನ್ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಒಂದು ಕೊಟ್ಟಿದ್ದಾರೆ. ಒಂದ್ಸರಿ ನಾವು ಕೇಸ್ ಓಪನ್ ಮಾಡಿದ ತಕ್ಷಣ ನಾವು ಸ್ಕ್ರೀನಲ್ಲಿ ನೋಡ್ಬೋದು ಇಲ್ಲಿ LED ಲೈಟ್ ಬ್ಲಿಂಕ್ ಆಗ್ತಾ ಇದೆ ಗ್ರೀನ್ ಕಲರ್. ಆ್ಯಂಡ್ ಇಯರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ವಾಹ್ ಸೂಪರ್ ಆಗಿದೆ ಇಯರ್ಬಡ್ಸ್ ಅಂತೂ ನೋಡೋದಕ್ಕೆ. ಇವನ್ ಇಯರ್ಬಡ್ಸ್ ಕೂಡ ನಮಗೆ ಟ್ರಾನ್ಸ್ಪರೆಂಟೇ ಕೊಟ್ಟಿದ್ದಾರೆ. ಯೂಶಲಿ ಬೇರೆ ಬ್ರ್ಯಾಂಡ್ಸಲ್ಲಿ ನಮಗೆ ಲೆಫ್ಟ್ ಆ್ಯಂಡ್ ರೈಟ್ ಬರ್ದಿರ್ತಾರೆ, ಬಟ್ ಈ ಇಯರ್ಬಡ್ಸಲ್ಲಿ ನಮಗೆ ರೈಟ್ ಸೈಡ್ ವೇರ್ ಮಾಡೋದಕ್ಕೆ ರೆಡ್ ಕಲರ್ ಇಂಡಿಕೇಟ್ ಮಾಡಿದ್ದಾರೆ, ಅದೇ ವೈಟ್ ಕಲರ್ ಬಂದು ನಮಗೆ ಲೆಫ್ಟ್ ಸೈಡ್ ವೇರ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಸೇಮ್ ಥಿಂಗ್ ನಮ್ಮ ಕೇಸ್ ಮೇಲೆ ಕೂಡ ಇಂಡಿಕೇಶನ್ ಕೊಟ್ಟಿದ್ದಾರೆ. ಸೊ ಯೂಶಲಿ ಕನ್ಫ್ಯೂಸ್ ಆಗಬಾರ್ದು ಪ್ಲೇಸ್ ಮಾಡೋವಾಗ ಅಂತ. ಸೊ ಇವಾಗ ಕೇಸ್ ಮೇಲೆ ಕೂಡ ನಾವು ನೋಡ್ಬೋದು ರೆಡ್ ಆ್ಯಂಡ್ ವೈಟ್ ಇಂಡಿಕೇಶನ್ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾಗ್ನೆಟಿಕ್ ಟಿಪ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಟ್ರಾನ್ಸ್ಪರೆಂಟ್ ಆಗಿದ್ರು ಸಖತ್ತು ಆರ್ಗನೈಸ್ಡ್ ಆಗಿದೆ ಈ ಇಯರ್ಬಡ್ ಇದು. ಆ್ಯಂಡ್ ಇಯರ್ಬಡ್ ಅಲ್ಲಿ ನಮಗೆ ANC ಕೂಡ ಕೊಟ್ಟಿದ್ದಾರೆ. ANC ಮೈಕ್ನ ಕೂಡ ನಾವು ಸ್ಕ್ರೀನಲ್ಲಿ ನೋಡ್ಬೋದು. ಆ್ಯಂಡ್ ಇಯರ್ಬಡ್ನ ಟಿಪ್ ಬಂದು ನಮಗೆ ಲಿಕ್ವಿಡ್ ಸಿಲಿಕಾನ್ ಟಿಪ್ ಕೊಟ್ಟಿದ್ದಾರೆ. ಸೊ ಅದರಿಂದ ಸಖತ್ತು ಸಾಫ್ಟ್ ಆಗಿರುತ್ತೆ, ಲಾಂಗ್ ಟೈಮ್ ನಾವು ವೇರ್ ಮಾಡಿದ್ರು ಏನು ಅನ್ಕಂಫರ್ಟಬಲ್ ಆಗೋದಿಲ್ಲ. ಆ್ಯಂಡ್ ನಮಗೆ ಈ ಕೇಸ್ ಬ್ಯಾಟ್ರಿ ಬಂದು ನಮಗೆ 570 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಅಪ್ ಟು 34 ಅವರ್ಸ್ವರೆಗೂ ನಾವು ಕಂಟಿನ್ಯೂಸ್ಲಿ ಚಾರ್ಜ್ ಕೂಡ ಮಾಡ್ಕೋಬಹುದು. ಸಿಂಗಲ್ ಇಯರ್ಬಡ್ ಬಂದು ನಾವು ಕಂಟಿನ್ಯೂಸ್ಲಿ ವಿತೌಟ್ ANC ಅಂದರೆ 5 ಅವರ್ಸ್ ಬರುತ್ತೆ. ಅದೇ ನೀವು ANC ಆನ್ ಮಾಡಿಕೊಂಡು ಇಯರ್ಬಡ್ನ ಯೂಸ್ ಮಾಡ್ತೀನಿ ಅಂದರೆ 4 ಅವರ್ಸ್ವರೆಗೂ ನಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಆ್ಯಂಡ್ ಈ ಕೇಸಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.2 ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಸ್ಪ್ಲಾಶ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಈ ಕೇಸ್ ಬಂದು ವೈರ್ಲೆಸ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. ಸೊ ಬನ್ನಿ ಈಗ ಈ ನಥಿಂಗ್ ಇಯರ್1 ಮೊಬೈಲ್ ಜೊತೆ ಪೇರ್ ಮಾಡೋಣ, ಹೇಗಿದೆ ಸೌಂಡ್ ಕ್ಲಾರಿಟಿ ಅಂತ ನೋಡೋಣ. ಈ ನಥಿಂಗ್ ಇಯರ್1 ಪೇರ್ ಮಾಡೋದಂತೂ ತುಂಬಾನೇ ಸಿಂಪಲ್. ಫಸ್ಟ್ ನೀವು ನಿಮ್ಮ ಮೊಬೈಲಲ್ಲಿ ಬ್ಲೂಟೂತ್ನ ಆನ್ ಮಾಡಿ, ಅದಾದ್ಮೇಲೆ ಈ ಲಿಡ್ನ ಓಪನ್ ಮಾಡಿ ಜಸ್ಟ್ ಮೊಬೈಲ್ ಹತ್ರ ತಗೊಂಡ್ರೆ ನಮ್ಗೆ ನೋಟಿಫಿಕೇಶನ್ ಬರುತ್ತೆ. ಕನೆಕ್ಟ್ ಮಾಡಿ ನಾವು ಸೆಟಪ್ ಮಾಡ್ಕೋಬೇಕು. ಸೆಟಪ್ ಮಾಡಿದ್ರೆ ನಮ್ಮನ್ನ ಅದು ನಥಿಂಗ್ ಇಯರ್1 ಅವರ ಅಪ್ಲಿಕೇಶನ್ಗೆ ರೀಡೈರೆಕ್ಟ್ ಮಾಡುತ್ತೆ. ಎಸ್, ರೀಡೈರೆಕ್ಟ್ ಮಾಡಿದೆ. ಈಗ ಪೇರ್ ಆಗಿದೆ, ನಾವು ಸ್ಕ್ರೀನಲ್ಲಿ ನೋಡ್ಬೋದು. ನಮಗೆ ಲೆಫ್ಟ್ ಇಯರ್ಬಡ್ದು ಮತ್ತು ರೈಟ್ ಇಯರ್ಬಡ್ದು ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಆ್ಯಂಡ್ ಕೇಸ್ದು ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ. ಸೊ ಲೆಫ್ಟ್ ಆ್ಯಂಡ್ ರೈಟ್ದು 100% ಇದೆ, ಕೇಸ್ದು ಬಂದು ನಮಗೆ 80% ಬ್ಯಾಟ್ರಿ ಇದೆ. ಬನ್ನಿ ಈಗ ಈ ನಥಿಂಗ್ ಇಯರ್ಬಡ್ಸ್ನ ವೇರ್ ಮಾಡೋಣ, ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ನೋಡೋಣ. ಆಲ್ರೆಡಿ ಇದರಲ್ಲಿ ನಮಗೆ ಮೀಡಿಯಂ ಟಿಪ್ಪೇ ಕೊಟ್ಟಿದ್ದಾರೆ. ಸೊ ನನ್ನ ಇಯರ್ಸ್ಗೆ ಮೀಡಿಯಂ ಟಿಪ್ ಪ್ರಾಪರ್ ಆಗಿ ಫಿಟ್ ಆಗುತ್ತೆ. ಸೊ ಈಗ ರೈಟ್ ಸೈಡ್ ಇದು ರೆಡ್ ಕಲರ್ ಬಂದು ರೈಟ್ ಸೈಡ್ಗೆ ವೇರ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಜಸ್ಟ್ ನಾನು ಪ್ಲಗ್ ಇನ್ ಮಾಡ್ತಾ ಇದ್ದೀನಿ ಅಷ್ಟೇ, ಅದು ಪ್ರಾಪರಾಗಿ ಪ್ಲೇಸ್ ಆಯಿತು. ಯೂಶಲಿ ಬೇರೆ ಇಯರ್ಬಡ್ಸ್ ಎಲ್ಲ ನಾವು ರೊಟೇಟ್ ಮಾಡಿ ಪ್ರಾಪರಾಗಿ ಪ್ಲೇಸ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು, ಇದು ಹಾಗಿಲ್ಲ. ಈಗ ವೈಟ್ ಕಲರ್ ಬಂದು ಲೆಫ್ಟ್ ಸೈಡ್ಗೆ ಅಷ್ಟೇ. ಸೊ ನೋಡಿ, ಜಸ್ಟ್ ಪ್ಲಗ್ ಇನ್ ಮಾಡಿದೆ, ಅದು ಪ್ರಾಪರಾಗಿ ಪ್ಲೇಸ್ ಆಗಿದೆ. ಎಷ್ಟು ಅಲ್ಲಾಡ್ಸಿದ್ರು ಅಷ್ಟೇ ಅದು ಸಖತ್ತು ಕಂಫರ್ಟಬಲ್ ಆಗಿದೆ. ಈಸಿಯಾಗಿ ಇದನ್ನು ವೇರ್ ಮಾಡಿ ನಾವು ವರ್ಕೌಟ್ ಕೂಡ ಮಾಡ್ಬೋದು. ಆ್ಯಂಡ್ ಆಚೆ ಕಡೆಯವ್ರಿಗೂ ಈಸಿಯಲ್ಲಿ ಗೊತ್ತಾಗುತ್ತೆ ಇದು ನಥಿಂಗ್ ಇಯರ್ಬಡ್ಸ್ ಅಂತ, ಬಿಕಾಸ್ ಆಫ್ ಟ್ರಾನ್ಸ್ಪರೆನ್ಸಿ. ಅದು ಸಖತ್ತು ಟ್ರಾನ್ಸ್ಪರೆಂಟ್ ಇರೋದು, ನೋಡಿದ ತಕ್ಷಣ ಹೀಗೆ ಕಂಡುಹಿಡ್ಬೋದು ನಥಿಂಗ್ ಅವ್ರದ್ದು ಅಂತ. ಎಸ್, ತುಂಬಾನೇ ಕಂಫರ್ಟಬಲ್ ಆಗಿದೆ. ಸೊ ರಿಯಲಿ ಎಕ್ಸೈಟೆಡ್. ಓಕೆ, ನಾನು ಈ ಮೂಮೆಂಟ್ಗೆ ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದೆ. ಈ ನಥಿಂಗ್ ಇಯರ್ಬಡ್ಸ್ ಅಲ್ಲಿ ಸಾಂಗ್ಸ್ ಎಲ್ಲ ಕೇಳೋದಕ್ಕೆ ಹೇಗಿರುತ್ತೆ, ಆಡಿಯೋ ಕ್ಲಾರಿಟಿ ಹೇಗಿರುತ್ತೆ, ಅದನ್ನು ಸೀರಿಯಸ್ಲಿ ನಾನು ಇವಾಗ ಕೇಳಲೇಬೇಕು. ಆ್ಯಂಡ್ ನಮ್ಮ ಕನ್ನಡದಲ್ಲಿ ಸೂಪರ್ ಸಾಂಗ್ಸ್ ಅಂದರೆ ಸಖತ್ತು ಬ್ಲಾಸ್ಟ್ ಇರೋ ಸಾಂಗ್ಸ್ ಅಂದರೆ ಆಬ್ವಿಯಸ್ಲಿ ನಮ್ಮ KGF ಮೂವಿಯಿಂದ. ಬನ್ನಿ ಈಗ KGF ಅಲ್ಲಿ ಕೆಲವೊಂದು ಸಾಂಗ್ಸ್ನ ಕೇಳೋಣ, ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನೋಡೋಣ. ವಾಹ್, ಸಾಂಗ್ಸ್ ಅಂತೂ ಸೂಪರ್ ಆಗಿದೆ. ಆಡಿಯೋ ಕ್ಲಾರಿಟಿ ಬಗ್ಗೆ ಮಾತಾಡಂಗೆ ಇಲ್ಲ. ಅದು ನಾನು ಇದರಲ್ಲಿ ANC ಆನ್ ಮಾಡ್ದೇನೆ ನಾನು ಕೇಳಿಸ್ಕೊಂಡಿರೋದು ಸಾಂಗ್ಸು ಸೂಪರ್ ಆಗಿತ್ತು. ಸಖತ್ತು ಸೌಂಡ್ಸ್ ಎಲ್ಲ ಸೂಪರಾಗಿ ಕೇಳಿಸ್ತಾ ಇತ್ತು. ಕ್ಲಾರಿಟಿ ಚೆನ್ನಾಗಿದೆ, ಬೇಸ್ ಚೆನ್ನಾಗಿದೆ. ನಂಗಂತೂ ಸೀರಿಯಸ್ಲಿ ತುಂಬಾ ಇಷ್ಟ ಆಯಿತು. ಈಗ ವಿತ್ ANC ಹಾಡುಗಳು ಹೆಂಗಿರುತ್ತೆ ಅಂತ ಕೇಳಿಸ್ಕೊಳ್ಳೋಣ ಬನ್ನಿ.
ವಾವ್, ಈ ಇಯರ್ಬಡ್ಸ್ ಅಲ್ಲಿ ವಿತೌಟ್ ANC ಹೇಗಿತ್ತು ಗೊತ್ತಾ, ಆಚೆ ಕಡೆ ಏನಾಗ್ತಿದೆ ಅಂತ ಸೀರಿಯಸ್ಲಿ ಕೇಳಿಸ್ತಾ ಇರಲಿಲ್ಲ. ಇನ್ ವಿತ್ ANC ಕೇಳಿಸ್ಕೊಂಡೆ, ಸಖತ್ತು ಬ್ಲಾಸ್ಟ್ ಅಂತಾನೆ ಹೇಳ್ಬೋದು. ಕಿವಿ ಹತ್ರನೇ ಬಂದು ಕಿರ್ಚಂಗಿದೆ, ಸಖತ್ತಾಗಿದೆ. ನಥಿಂಗ್ A1 ಆಡಿಯೋ ಕ್ಲಾರಿಟಿ ಅಂತೂ ಸೂಪರ್ ಆಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಆಲ್ರೆಡಿ ಆ್ಯಪಲ್ ಅವರ ಏರ್ಪಾಡ್ ಪ್ರೋನ ಯೂಸ್ ಮಾಡಿದ್ದೀನಿ, ಅದೇ ಆಡಿಯೋ ಕ್ಲಾರಿಟಿ ಅದೇ ರೇಂಜ್ನ ಈ ನಥಿಂಗ್ ಅವ್ರು ಮೇಂಟೈನ್ ಮಾಡಿದ್ದಾರೆ. ಸಖತ್ತಾಗಿತ್ತು. ಆಡಿಯೋ ಕ್ಲಾರಿಟಿ ಆಗಿರ್ಬೋದು, ವೋಕಲ್ ವಾಯ್ಸ್ ಇರುತ್ತಲ್ಲ ಎಷ್ಟು ಕ್ಲಿಯರ್ ಆಗಿತ್ತು ಗೊತ್ತಾ, ಬೇಸ್ ಆಗಲಿ ಟ್ರೆಬಲ್ ಆಗಲಿ ಸೂಪರ್ ಆಗಿತ್ತು. ಆ್ಯಂಡ್ ನಮಗೆ ಇದರಲ್ಲಿ ಕಸ್ಟಮೈಸ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಪ್ರೈಸ್ಗೆ ಇಷ್ಟು ಚೆನ್ನಾಗಿ ಕೇಳಿಸ್ತಿದೆ ಗೊತ್ತಾ, ಆಡಿಯೋ ಕ್ಲಾರಿಟಿ ಎಲ್ಲ ರಿಯಲಿ ವರ್ತ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ನಥಿಂಗ್ A1 ಅಪ್ಲಿಕೇಶನ್ ಅಂತೂ ಸೂಪರ್ ಆಗಿ ಡಿಸೈನ್ ಮಾಡಿದ್ದಾರೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ನಮ್ಗೆ ಇದರಲ್ಲಿ ಡಾರ್ಕ್ ಆ್ಯಂಡ್ ಲೈಟ್ ಥೀಮ್ನ ಚೂಸ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೀಗ ಲೈಟ್ ಥೀಮ್ ಇದೆ, ನಾನೀಗ ಡಾರ್ಕ್ ಥೀಮ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಡಾರ್ಕ್ ಥೀಮ್. ಆ್ಯಂಡ್ ನಮಗೆ ಇದರಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ಹೇಳುತ್ತೆ. ಇಯರ್ಬಡ್ಸ್ದು ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ, ಲೆಫ್ಟಲ್ಲಿ 100% ಇದೆ, ರೈಟಲ್ಲಿ 100% ಇದೆ. ಆ್ಯಂಡ್ ನಾವು ಇಲ್ಲಿ ಇಯರ್ಗೆ ಹೋದರೆ ನಾವು ಈಕ್ವಲೈಸರ್ ಕೂಡ ಸೆಟಪ್ ಮಾಡ್ಕೋಬೋದು. ಈಕ್ವಲೈಸರಲ್ಲಿ ನಮ್ಮ ಬ್ಯಾಲೆನ್ಸ್ಡ್ ಬೇಕಾ, 3 ಟ್ರೆಬಲ್ ಬೇಕಾ ಅಥವಾ 3 ಬೇಸ್ ಬೇಕಾ, ವಾಯ್ಸ್ ಬೇಕಾ, ಅದನ್ನು ಈಸಿಯಾಗಿ ನಾವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಆನ್ ಆ್ಯಂಡ್ ಆಫ್ ಕೂಡ ನಾವು ಇದರಲ್ಲಿ ಮಾಡ್ಕೋಬೋದು. ನಾಯ್ಸ್ ಕ್ಯಾನ್ಸಲೇಷನ್ ಬಂದರೆ ನಮಗೆ ನಾಯ್ಸ್ ಕ್ಯಾನ್ಸಲೇಷನಲ್ಲಿ ಲೈಟ್ ಅಥವಾ ಮ್ಯಾಕ್ಸಿಮಮ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಇಂದಾನೆ ನಾವು ಈಸಿಯಾಗಿ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಇನ್ನು ನಾವು ಟಚ್ ಬಂದ್ರೆ ಗೆಸ್ಚರ್ಸ್ನ ಕೂಡ ನಾವು ಈಸಿಯಾಗಿ ಅಪ್ಲಿಕೇಶನ್ ಇಂದಾನೆ ಸೆಟಪ್ ಮಾಡ್ಕೋಬಹುದು. ಟ್ರಿಬಲ್ ಟ್ಯಾಪ್ ನಿಮ್ಗೆ ಏನು ಬೇಕು, ಟ್ಯಾಪ್ ಅಂಡ್ ಹೋಲ್ಡ್ ಏನು ಬೇಕು, ಲೆಫ್ಟ್ ಇಯರ್ಗೆ ಏನು ಬೇಕು, ರೈಟ್ ಇಯರ್ಗೆ ನೀವೇನು ಯೂಸ್ ಮಾಡ್ಕೋಬೇಕು, ಆ ಟಚ್ ಎಲ್ಲ ನಾವು ಈ ಅಪ್ಲಿಕೇಶನ್ ಇಂದಾನೆ ಸೆಟ್ ಮಾಡ್ಕೊಳ್ಬಹುದು. ಸಖತ್ತು ಹ್ಯಾಂಡಿ ಆಗಿದೆ ನಮಗೆ ಈ ಅಪ್ಲಿಕೇಶನ್, ರಿಯಲಿ ತುಂಬಾನೇ ಚೆನ್ನಾಗಿದೆ, ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಈ ನಥಿಂಗ್ A1 ಟ್ರಾನ್ಸ್ಪರೆನ್ಸಿ ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಬಗ್ಗೆ ಮಾತಾಡಬೇಕು ಅಂದರೆ, ಈಗ ಟ್ರಾನ್ಸ್ಪರೆನ್ಸಿ ನಾನು ಸದ್ಯಕ್ಕೆ ಆನ್ ಮಾಡ್ತಾ ಇದ್ದೀನಿ. ಎಸ್, ಸೊ ಆಚೆ ಕಡೆ ಎಲ್ಲ ವಾಯ್ಸು ನನಗೆ HDL ಕೇಳಿಸ್ತಾ ಇದೆ. ಇವನ್ ನಾನು ಮಾತಾಡೋದು ಅಷ್ಟೇ, ನನಗೆ HDL ವಾಯ್ಸ್ ಸಖತ್ತು ಎನ್ಹಾನ್ಸ್ ಆಗ್ತಾ ಇದೆ, ಸಖತ್ತು ಕ್ಲಾರಿಟಿ ಇದೆ. ಸೂಪರ್ ಅಂತಲೇ ಹೇಳ್ಬೋದು ಈ ಟ್ರಾನ್ಸ್ಪರೆನ್ಸಿ ಮೋಡ್. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ಲೈಟ್ ಆ್ಯಂಡ್ ಮ್ಯಾಕ್ಸಿಮಮ್ ಹೇಗಿದೆ ಅಂತ ನೋಡೋಣ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಈಗ ಲೈಟಲ್ಲಿ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ಆಚೆ ಕಡೆ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಏನೆಲ್ಲ ಸೌಂಡ್ ಇದೆ ಅದು ಕಂಪ್ಲೀಟ್ಲಿ ಬಂದಾಗಿದೆ. ನನ್ನ ವಾಯ್ಸ್ ನನಗೆ ಸ್ವಲ್ಪ ಕೇಳಿಸ್ತಾ ಇದೆ. ಸೊ ಈಗ ಮ್ಯಾಕ್ಸಿಮಮ್ ಅಲ್ಲಿ ನೋಡೋಣ. ಆಚೆ ಕಡೆ ಏನು ನಡೀತಾ ಇದ್ರು ಸೀರಿಯಸ್ಲಿ ಏನೂ ಗೊತ್ತಾಗೋದಿಲ್ಲ. ನನ್ನ ವಾಯ್ಸ್ ಲೈಟಾಗಿ ಕೇಳಿಸುತ್ತೆ. ಇನ್ನೇನಾದರೂ ಹಾಡೇನಾದರೂ ಕೇಳ್ತಾ ಇದ್ರೆ ನನ್ನ ವಾಯ್ಸ್ ನನಗೆ ಸೀರಿಯಸ್ಲಿ ಕೇಳಿಸೋದಂತೂ ಇಲ್ಲ. ಸೊ ಈ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಈ ಬಜೆಟ್ಗೆ ರಿಯಲಿ ಸೂಪರ್ಬ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ, ರಿಯಲಿ ವರ್ತ್ ಇಟ್. ಈ TWSನ ಗೆಸ್ಚರ್ ಬಗ್ಗೆ ಮಾತಾಡಬೇಕು ಅಂದರೆ, ನೀವು ಸ್ಟೆಮ್ನ ಮೇಲೆಯಿಂದ ಕೆಳಗಡೆ ಸ್ಲೈಡ್ ಮಾಡಿದ್ರೆ ನಮಗೆ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಅದೇ ನೀವು ಕೆಳಗಡೆಯಿಂದ ಮೇಲೆ ಈ ಥರ ಸ್ಲೈಡ್ ಮಾಡ್ತಾ ಹೋದರೆ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಇವಾಗ ನಾವು ಲಾಂಗ್ ಟ್ಯಾಪ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹಂಗೆ ಹೋಲ್ಡ್ ಮಾಡಿದ್ರೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಕ್ಟಿವೇಟ್ ಆಗುತ್ತೆ. ನೀವು 2 ಟೈಮ್ಸ್ ಏನಾದರೂ ಟ್ಯಾಪ್ ಮಾಡಿದ್ರೆ ನಾವು ಮ್ಯೂಸಿಕ್ ಪ್ಲೇ ಅಥವಾ ಪಾಸ್ ಆಗುತ್ತೆ. ಅದೇ ನೀವು 3 ಟೈಮ್ಸ್ ಏನಾದರೂ ಇದೇ ಥರ ಟ್ಯಾಪ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಸಾಂಗೇ ಹೋಗುತ್ತೆ. ಸೊ ಗೆಸ್ಚರ್ಸ್ ಅಂತೂ ಸಖತ್ತು ರೆಸ್ಪಾನ್ಸಿವ್ ಆಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ನನಗೇನು ಅನಿಸ್ತು ಅಂದರೆ, ಇದಕ್ಕೊಂದು ಫಿಸಿಕಲ್ ಬಟನ್ ಕೊಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಿಕಾಸ್ ಇವಾಗ ನಾವು ಕಿವಿಯಲ್ಲಿ ವೇರ್ ಮಾಡಿ TWSನ ಸಾಂಗ್ ಏನಾದರೂ ಕೇಳ್ತಾ ಇರ್ತೀವಿ ಅಥವಾ ವಾಲ್ಯೂಮ್ ಏನಾದರೂ ಈ ಥರ ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡಬೇಕು ಅಂದರೆ ಸೀರಿಯಸ್ಲಿ ಕಿವಿಲಂತೂ ಒಂಥರ ಇರಿಟೇಷನ್ ಆಗುತ್ತೆ. ಸೌಂಡ್ ಎಲ್ಲ ತುಂಬ ಯಾರೋ ಟಪ 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 ಅಂತ ಹೊಡೆದಂಗೆ ಅನಿಸ್ತಿದೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅವರು ಏರ್ಪಾಡ್ಸ್ ಥರ ಒಂದು ಫಿಸಿಕಲ್ ಬಟನ್ ಕೊಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಹಾಯ್ ಫ್ರೆಂಡ್ಸ್, ಈ ವಿಡಿಯೋನ ಆಡಿಯೋ ಬಂದು ನಥಿಂಗ್ A1 ಮೈಕ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ಆಡಿಯೋ ಕ್ಲಾರಿಟಿ ಎಲ್ಲ ಹೇಗಿದೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಈಗ ನಾನು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿದೀನಿ. ಈಗ ಆನ್ ಮಾಡ್ತೀನಿ. ಆನ್ ಮಾಡಾದ್ಮೇಲೆ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಹೇಳಿ. ಎಸ್, ಈಗ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಸೊ ನನ್ನ ಸುತ್ತಮುತ್ತ ನನ್ಗೇನು ಕೇಳಿಸ್ತಾ ಇಲ್ಲ. ಸೊ ನಿಮ್ಗೆ ಹೇಗಿದೆ ನನ್ನ ವಾಯ್ಸ್ ಕ್ಲಾರಿಟಿ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು, ವಿತೌಟ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ವಿತ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಕಮೆಂಟ್ ಮಾಡಿ. ನಥಿಂಗ್ A1 ಫೈನಲ್ ಕನ್ಕ್ಲೂಷನ್ ಬಂದ್ರೆ, ಪ್ರಾಡಕ್ಟ್ ಅಂತೂ ಸೂಪರ್ ಆಗಿದೆ. ನಮಗೆ 5000 rupees ಅಲ್ಲಿ ಸಿಗುವಂತ ಒನ್ ಆಫ್ ದ ಬೆಸ್ಟ್ TWS ಅಂತಾನೆ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ 20,000 ವರ್ತ್ ಇರುವ ಏರ್ಪಾಡ್ಸ್ ಅಲ್ಲಿರುವ ಫೀಚರ್ಸ್ ನಮಗೆ ಈ TWS ಅಲ್ಲಿ ಇದೆ. ಇದರಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ನಮಗೆ ಆಡಿಯೋ ಕ್ಲಾರಿಟಿ ಚೆನ್ನಾಗಿದೆ, ಬೇಸ್ ಚೆನ್ನಾಗಿದೆ, ಟ್ರೆಬಲ್ ಚೆನ್ನಾಗಿದೆ, ವೋಕಲ್ ಕ್ಲಾರಿಟಿ ಅಂತೂ ಚಿಂದಿ ಆಗಿದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಂಗೆ ಇಲ್ಲ.
ಆ್ಯಂಡ್ ವೇರ್ ಮಾಡಿದ್ರೆ ಅಂತೂ ಸಖತ್ತು ಕಂಫರ್ಟಬಲ್ ಇದೆ, ಎಲ್ಲೂ ಇರಿಟೇಷನ್ ಆಗಲಿ ಅನ್ಕಂಫರ್ಟಬಲ್ ಆಗಲಿ ಏನೂ ಇಲ್ಲ. ಇದರಲ್ಲಿ ನಮಗೆ ತುಂಬಾ ಮಿನಿಮಲ್ ಡಿಸ್ಅಡ್ವಾಂಟೇಜಸ್ ಇದೆ. ನಮಗೆ ಈ ಕೇಸ್ ಇದೆ ಅಲ್ಲ, ಕೇಸ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಜಾಸ್ತಿ ಸ್ಕ್ರಾಚಸ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ತುಂಬಾ ಕೇಸ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾವು ಪಾಕೆಟಲ್ಲಿ ವೇರ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆ್ಯಂಡ್ ಅಷ್ಟೊಂದು ಹ್ಯಾಂಡಿ ಇಲ್ಲ ಅನಿಸುತ್ತೆ. ಆ್ಯಂಡ್ ಆಲ್ರೆಡಿ ನಾನು ಹೇಳ್ದಂಗೆ ನಮಗೆ ಇಯರ್ಬಡ್ಸಲ್ಲಿ ಒಂದು ಗೆಸ್ಚರ್, ಒಂದು ಫಿಸಿಕಲ್ ಬಟನ್ ಕೊಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು, ಸಖತ್ತು ಕಂಫರ್ಟಬಲ್ ಆಗಿರ್ತಿತ್ತು. ಆ್ಯಂಡ್ ಇಯರ್ಬಡ್ಸಲ್ಲೂ ಅಷ್ಟೇ ನಮಗೆ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾರೆ. ಸೊ ಅದರಿಂದ ನಮಗೆ ಸ್ವಲ್ಪ ಸ್ಕ್ರಾಚಸ್ ಆದರೂ ಓಕೆ, ಏನಾದರೂ ಒಂದು ಸ್ವಲ್ಪ ಅಸಹ್ಯ ಕಾಣಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ತುಂಬಾ ಮಿನಿಮಲ್ ಡಿಸ್ಅಡ್ವಾಂಟೇಜಸ್ ಬಿಟ್ಟರೆ ಪ್ರಾಡಕ್ಟ್ ಫೀಚರ್ಸ್ ಅಂತೂ ಸೂಪರ್ ಆಗಿದೆ, ಲೋಡೆಡ್ ವಿತ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಒಂದು 5000 rupeesಲ್ಲಿ ಒಂದು ಒಳ್ಳೆ TWSನ ನೋಡ್ತಿದ್ರೆ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್ ವಿ ಹ್ಯಾವ್ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ನಾನಂತೂ ನಥಿಂಗ್ ಬ್ರ್ಯಾಂಡ್ಗೆ ಫಿದಾಗೋಗಿದ್ದೀನಿ. ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ನಥಿಂಗ್ ಮೊಬೈಲ್. ಸೊ ಮೊಬೈಲ್ ಯಾವಾಗ ಲಾಂಚ್ ಆಗುತ್ತೋ, ಯಾವಾಗ ನಾನು ಪರ್ಚೇಸ್ ಮಾಡ್ತೀನೋ ಅಂತ ಈಗರ್ಲಿ ವೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅವ್ರ ಡಿಸೈನ್ ಎಲ್ಲ ಸಖತ್ತಾಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ನೀವೇನಾದರೂ ಒಂದು ಒಳ್ಳೆ TWSನ ನೋಡ್ತಿದ್ರೆ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್ ವಿ ಹ್ಯಾವ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವೀಡಿಯೋಸ್ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಫಾಲೋ ಆಗಿ. ಬಾಯ್ ಬಾಯ್, ಟೇಕ್ ಕೇರ್.